ಇವತ್ತು ಎಂತ ಅಂತ ಹೇಳಿದರೆ ಗುಳಿಗನಹಾರಕ್ಕೆ ಆಟಿ ತಿಂಗಳಲ್ಲಿ ಮಾಡುವಂಥ ಒಂದು ಗುಡ್ಡದ ದೈವಕ್ಕೆ ಒಂದು ಅಗೆಲು ಸೇವೆ. ಸೊ ಹಾಗಾಗಿ ಇವತ್ತು ಒಂದು 28-30 ಕೋಳಿ ಎಲ್ಲ ಬರ್ತದೆ. ಸೊ ಕ್ಲೀನ್ ಮಾಡಲಿಕ್ಕೆ ಉಂಟು. ನಾನು ಹೋಗ್ತಾ ಇದ್ದೇನೆ. ಈಗ ಕೋಳಿ ಬಂತು, ರಿಕ್ಷಾದಲ್ಲಿ ಹೋಯಿತು. ಸೊ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಇನ್ನೂ ಬರಲಿಕ್ಕೆ ಬಾಕಿ ಇದ್ದೆ. ಸಿದನ ನಮಸ್ಕಾರ. ಕೋಳಿ ರೆಡಿ ಉಂಟು. ಇನ್ನು ಊರಿನವರೆಲ್ಲ ಕೋಳಿ ತರಲಿಕ್ಕೆ ಬಾಕಿ ಇದ್ದಾರೆ. ಸಾಧಾರಣ ಒಂದು 28 ಕೋರಿ ಆಗ್ತದೆ. ನೋಡ್ಬೇಕಷ್ಟೇ ಎಷ್ಟು ಬರ್ತದೆ ಅಂತ. ಹಿರಿಯವರ ಆಶೀರ್ವಾದ ಮೇಲೆ ವಿನಾಯಕ ವಿಜ್ಞಾನವನ್ನು ಪ್ರಧಾನವಾಗಿ ಮನಸಾರೆ ಪ್ರಾರ್ಥಿಸಿಕೊಂಡು ಸೀಮೆ ದೇವರಂಥ ತುರಿಕಾನ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆಯೇ ಚೆನ್ನಕೇಶ್ವರ ದೇವರು ಕೂಡ ಮುಂದಿಟ್ಟುಕೊಂಡು ಅಜ್ಜವರ ಗ್ರಾಮದ ಒಡೆಯನಾಗಿರತಕ್ಕಂಥ ಗ್ರಾಮದೇವರಂಥ ಶಾಸ್ತಾವ ದೇವರು ತಾಯಿ ಮಹಿಷಾಮರ್ಜಿಯನ್ನು ಕೂಡ ಮನಸಾರೆ ಪ್ರಾರ್ಥಿಸಿಕೊಂಡು ಹಾಗೆಯೇ ಈ ಸಾನ್ನಿಧ್ಯದಲ್ಲಿ ಆರಾಧನೆ ಮಾಡುವಂತಹ ಮಹಾವಿಷ್ಣು ಪರಿವಾರ ದೇವಿ ಶಕ್ತಿಗಳನ್ನು ಮುಂದಿಟ್ಟುಕೊಂಡು ನಮ್ಮ 16 ಮನೆತನದವರು ನಂಬಿಕೊಂಡು ಆರಾಧಿಸಿಕೊಂಡು ಬರತಕ್ಕಂಥ ಸಮಸ್ತ ದೇವಿ ಶಕ್ತಿಗಳು ಹಾಗೆಯೇ ಇವತ್ತು ಈ ಒಂದು ಗುಳಿಗ ಬಂಟನಿಗೆ ಅಗೆಲು ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಕೋಳಿ ಎಲ್ಲ ಕೊಟ್ಟು ಪಾಲ್ಗೊಳ್ಳುವಂಥ ಎಲ್ಲರೂ ನಂಬಿಕೊಂಡು ಆರಾಧಿಸಿಕೊಂಡು ಬರತಕ್ಕಂಥ ಸಮಸ್ತ ದೇವಿ ಶಕ್ತಿಗಳನ್ನು ಮುಂದಿಟ್ಟುಕೊಂಡು ಗುರು ಹಿರಿಯನ್ನು ಕೂಡ ಮುಂದಿಟ್ಟುಕೊಂಡು ಅನಾದಿ ಕಾಲದ ಕಟ್ಟು ಪೂರ್ವಕಾಲ ಪದ್ಧತಿ ಹಿರಿಯರು ತೋರಿಸಿಕೊಂಡಂಥ ವಿಧಿವಿಧಾನದಲ್ಲಿ ಕಷ್ಟನಿಂತಲ್ಲಿ ಕಂಡುಬಂದ ಪ್ರಕಾರವಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಗುಳಿಗನಹಟ್ಟಿಗೆ ಅಗೆಲು ಸೇವೆಯನ್ನು ಕೊಡಬೇಕೆಂದು ಕಂಡುಬಂದ ಪ್ರಕಾರವಾಗಿ ಮತ್ತೊಂದು ಮರು ವರ್ಷದಿಂದ ಕಳೆದ ವರ್ಷದವರೆಗೂ ಕೂಡ ನಾವು ಅದೇ ರೀತಿ ನಡ್ಕೊಂಡು ಬಂದಿದ್ದೇವೆ. ಹಾಗೆ ಇವತ್ತಿನ ದಿವಸ ಶುಭಗಳಿಗೆಯಲ್ಲಿ ಆ ಅಡಕದಲ್ಲಿರುವಂತಹ ಗುಳಿಗ ಬಂಟನಿಗೆ ಅಗೆಲು ಸೇವೆ ನಡೆಯಲಿಕ್ಕುಂಟು. ಈಗ ಕೋಳಿ ಕೊಂದು ಅಡುಗೆ ಮಾಡಿ ಆನಂತರ ಅಲ್ಲಿ ಅಗೆಲು ಹಾಕಿ ಹಾಗೆ ಭಕ್ತಾದಿಗಳಿಗೆ ಅನ್ನದಾನ ನಡೆಯುವಂಥ ಕಾರ್ಯಕ್ರಮ ಉಂಟು ಮಾಡುವಂಥ ಎಲ್ಲ ಕೈಕರಿಯಲ್ಲಿ ಕೆಲಸ ಕಾರ್ಯಗಳಿರ್ಬೋದು, ಅಡುಗೆ ಇರ್ಬೋದು, ಹೋಗುವವರು ಬರುವವರಿಗೆ ಯಾರಿಗೂ ಕೂಡ ತೊಂದರೆ ಆಗದೆ ಎಲ್ಲ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಡುವಲ್ಲಿ ಆ ಸಮಸ್ತ ದೇವದೇವರ ಗುಳಿಗ ಬಂಟ ಅನುಗ್ರಹಿಸಿಕೊಂಡು ನಮಗೆ ವರುಣದೇವರು ಕೂಡ ಭಕ್ತಾದಿಗಳು ಊಟ ಮಾಡಿ ಹೋಗುವವರೇ ವರುಣದೇವರು ಕೂಡ ಸಹಾಯವಾಗಿದ್ದು ಯಾವುದೇ ತೊಂದರೆಗೆ ಪರಿಪೂರ್ಣವಾಗಿ ನಡೆಸಿಕೊಡೋದಕ್ಕೆ ಎಲ್ಲ ಸಮಸ್ತ ದೇವದೇವರಿಗೆ ಆ ಗುಳಿಗ ಬಂಟನಿಗೆ ಸೇರಿ ನಾನು ಮಾಡೋ ಪ್ರಾರ್ಥನೆ ಸೇರಿದಂತೆ ಎಲ್ಲ ಭಕ್ತ ಮಹಾಶಯರು ಮಾಡೋ ಪ್ರಾರ್ಥನೆ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿ ಕೋಳಿ ಎಲ್ಲ ರಿಪೇರಿ ಮಾಡಬೇಕೀಗ. ಕೋಳಿ ಎಲ್ಲ ತಂದು ಹಾಕಿದ್ದಾರೆ ಇಲ್ಲಿ ಗೈಸ್. ರಿಪೇರಿ ಮಾಡಲಿಕ್ಕೆ ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ. ಜೈ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಬಾಕಿದವರು ಮೇಲೆ ಇದ್ದಾರೆ ಅದನ್ನ ಕಟ್ ಮಾಡಲಿಕ್ಕೆ. ಎಲ್ಲ ಕ್ಲೀನ್ ಆಗಿದೆ. ಕೋರಿ ಅಜಪ್ಪಿದು ಎಲ್ಲರೂ ಸೇರಿ ಅಜತ್ತಿದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಿಜ ಅಂದೆ ನನ್ನ ಪ್ರಾಯ ತಕ್ಲ ಜಪ್ಪಿರಾಬ್ಜೆ ಎಂಕಲನ ಜಪ್ಪಡತಿ ಏನೇ ಜಪ್ಪು ಏನೇ ಬದ್ದು ಅಂತ ಅಲ್ಲ ನಾನು ಅಂದು ನೀನು ಮಾಡ್ತೀನಿ ನನಗೆ ಹುಡುಕಿಗೆ ಆಗೋರು ಅಲ್ಲ. ಫೈನಲಿ ಎಲ್ಲ ಕ್ಲೀನ್ ಆಯಿತು. ಕೋಳಿ ಕ್ಲೀನಾಗಿ ನಾವೀಗ ಹೋಗ್ತಾ ಇದ್ದೇವೆ. ಮಾಂಸ ತಗೊಂಡು ಹೋಗ್ತಾ ಇದ್ದಾರೆ. ಒಂದು 27 ಕೋಳಿ ಇತ್ತು. ಅದರ ಒಂದು 30 kg ಮಾಂಸ ಆಗ್ಬೋದು ಅಂತ ಕಾಣ್ತದೆ. ಹಾಗೆ ಅಡಿಗೆ ಮಾಡ್ತಾ ಇದ್ದಾರೆ ಪೂಜಾರಿಗಳು. ಮಳೆ ಜೋರು ಬರ್ತಾ ಇರೋ ಕಾರಣ ಎಲ್ಲರೂ ವೆಯ್ಟಿಂಗ್. ಹೋಗ್ಬೇಕಷ್ಟೇ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಬಿಟ್ಟ ಮೇಲೆ ಬಡಿಸ್ಲಿಕ್ಕೆ ಹೋಗ್ಬೇಕು. ಫುಲ್ ಗಡಿಬಿಡಿ ಉಂಟು. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಟಿ ತಿಂಗಳು ವರ್ಷದಲ್ಲಿ ಒಮ್ಮೆ ಊರಿನವರ ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮ. ಮಕ್ಕಳು ಮರಿ ಮಕ್ಕಳು ಎಲ್ಲ ಇದ್ದಾರೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಸೊ ಪ್ರಿಪರೇಷನ್ ಆಗ್ತಾ ಉಂಟು. ಎಲ್ಲರೂ ನಿಂತಿದ್ದಾರೆ. ಬಡಿಸ್ಲಿಕ್ಕೆ ಆಗಲಿಲ್ಲ, ಕ್ಲೀನ್ ಮಾಡ್ತಾ ಇದ್ರೆ ಅಷ್ಟೇ. ನೀವು ಮಾತ್ರ
ಮಳೆಯು ಜೋರು ಬರ್ತಾ ಉಂಟು. ಈಗ ಮರ ಎಲ್ಲ ಮಾತ್ರ ಮುರಿದು ಬಿದ್ದಿದೆ. ಹಾಂ, ಅಮೃತ ಕೂಡ ಹಾಕ್ತಾ ಇದ್ದಾರೆ. ಅದು ರಾ ಮೆಚ್ಚಲ ಬಡಿಸ್ತಾ ಇದ್ದಾರೆ. ಕುರ್ದಿ ನೀರು, ತೀರ್ಥ ನೀರು, ಸೇಂದಿ. ಗುಳಿಗರಾಜನಿಗೆ ವಿಶೇಷ ಅಮೃತಗಳನ್ನ ಕೊಡ್ತಾ ಇದ್ದಾರೆ. ಅಂದೆ ಸೀತಣ್ಣ, ಸೀತಣ್ಣ ಪರಮಾಮೃತಂ ಇದೆ, ಅದನ್ನೆಲ್ಲ ಹಾಕ್ಬೋದ್ಯಾ? ಅದ್ರಲ್ಲಿ ಆ ಪ್ಲಾಸ್ಟಿಕ್ ಇದರಲ್ಲಿ ಪೇಪರಲ್ಲಿ ಇದ್ದದನ್ನು ಹುಯ್ಯಿರಿ, ಮತ್ತೆ ಅದನ್ನ ಇದಕ್ಕೆ ಹಾಕುವ. ಹೌದು, ಚೊಂಬಿಗೆ ಹಾಕೋದ್ರಲ್ಲಿ. ಸುದರ್ಶನ್ ಅವರು ಸೈಡಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಕಾಯ್ತಾ ಇದ್ದಾರೆ ಎಲ್ಲರೂ. ದೇವರು ನಮ್ಮ ಬಿಹೈಂಡ್ ಉಲ್ಲೇರ್ ಮಾಡ್ಕೊಳಕ್ಕೆ ಸಾಕ್ಷಿ ಅಂದು ಮಳೆ ಕೂಡ ಬಿಟ್ಟಿದೆ. ಇದೆಂತ ಹಿರಿವೆಲ್ಲ ಒಳ್ಳೋಣ ಫಕೀರಣ್ಣ ಬೈಕು ತಾತನವಳು ಆತ ಅಲ್ಲ, ಇಲ್ಲಿ ಸ್ವಲ್ಪ ನಡೆ ಬಿಡಿ ಆತ. ಐಕ್ ಕೊಡ್ತೀವಿ ಸಾರು. ಸೊ ಎಲ್ಲ ಮುಗೀತು. ಪಾತ್ರೆ ಎಲ್ಲ ತೊಳೆದಿಟ್ಟು, ಊಟ ಎಲ್ಲ ಎಲ್ರಿಗೂ ಬಡಿಸಿ, ಪಾತ್ರೆ ಎಲ್ಲ ತೊಳೆದಿಟ್ಟು ಅಲ್ಲಿ ಚಾವಡಿಯಲ್ಲಿ ಇಟ್ಟು ಬಂದಿದ್ದು. ಅಂದರೆ ಊರಿನಲ್ಲಿ ವರ್ಷಕ್ಕೆ ಒಂದು ಸಲ ಗುಳಿಗನಿಗೆ ಅಗಿಲು ಸೇವೆ ಕೊಡೋದು, ಎಲ್ಲರೂ ಸೇರಿಕೊಂಡು. ಹಾಗೆ ಅದರ ಮಿಡ್ಲಲ್ಲಿ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಾಕಿದ್ದವರು 2 ಪಾತ್ರವನ್ನು ಹೊತ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿ ನೋಡಿ, ಹಾಂ, ಜಿಮ್ ಬಾಡಿ. ಓಕೆ, ಬಾಯ್ ಬಾಯ್. ನಾವು ಪಾತ್ರ ತುಳಿದು ಕೊನೆಗೆ ಕೊನೆಯ ಪ್ರದರ್ಶನ ಇದು ಬಾಪಣ್ಣ. ಬಾಬಣ್ಣ ಹೋಗ್ಯತ್ತು ಇನ್ನು ತೆಗೆದು. ಸರಿ, ಓಕೆ, ಬಾಯ್ ಬಾಯ್. ಸೊ ಇವತ್ತು ನಾವು ಮ್ಯಾಚಿಗೆ ಬಂದಿದ್ದೇವೆ. ಮ್ಯಾಚಿನಲ್ಲಿ ಭಯಂಕರ ಮ್ಯಾಚ್. ಇಂಥ ಮ್ಯಾಚ್ಗಳೆಲ್ಲ ನೀವು ಇಲ್ಲಿ ನೋಡಿರ್ಲಿಕ್ಕಿಲ್ಲ. ಅಂಥ ಮ್ಯಾಚ್ಗಳು ನೋಡಿ. ನಮ್ಮ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ವಯಸ್ಸಾದವರಿಂದ ಹಿಡಿದು ಸಣ್ಣ ಪ್ರಾಯದವರವರೆಗೂ ಇವರ ಮ್ಯಾಚ್. ಅಲ್ಲಿ ಕೂಡ ಸೇಮ್. ಆಟಕ್ಕೆ ಮಿತಿ ಇಲ್ಲ, ವಯಸ್ಸಿನ ಮಿತಿ ಇಲ್ಲ. ನೋಡಿದ್ರೆ ವಯಸ್ಸಾದವರು ಕೂಡ ಇದ್ದಾರೆ ಇಲ್ಲಿ. ಆಟಕ್ಕೆ ಮಿತಿ ಇಲ್ಲ. ನವಿಲು ನೋಡಿ ಅಲ್ಲಿ ಒಳಗೆ ಹೋಯ್ತು. ಬೇರೆ ಮರೆಯಲ್ಲಿ ಕೂಡ ಆಟ. ಆಟ ಆಡುವವನಿಗೆ ಗೊತ್ತು ಆಟ, ನೋಡುವವನಿಗೆ ಏನು ಗೊತ್ತು. ನಾನು ಬೀಫ್ ಹೊರಡತ್ತೇನೆ. Hi guys! Hi!
ಜಾಗಕ್ಕೆ ಹೋಗಿ ಬಂದ್ವಿ. ಈಗ ನಾವು ಮನೆಗೆ ಹೋಗ್ತಾ ಇದೀವಿ. ಆನ್ ದಿ ವೇ ನಾವು ಸ್ಪೆಷಲ್ ಡ್ರೈವರನ್ನ ಇಟ್ಕೊಂಡು ಗುಣನಾಥ್ ಫ್ರಮ್ ದುಬೈ. ಇದೆಲ್ಲ ಫಾರೆಸ್ಟ್ ಏರಿಯಾ. ಸೊ ನಾವು ಕಾಡಿನ ಮಕ್ಕಳಿ ಹಾಗಾಗಿ ನಮಗೆ ಯಾವುದೇ ಭಯವಿಲ್ಲ. ಹೋಗ್ತಾ ಇರೋದೇ ಮುನ್ನುಗ್ತಾ ಇರೋದೇ. ಹಾ, ನಮ್ಮ ಏರಿಯಾ ಹೇಗೆ ಅಂತ ಹೇಳಿದ್ರೆ ಇಲ್ಲಿಂದ ಒಂದು 6 ಕಿಲೋಮೀಟರ್ ಕಳೆದ್ರೆ ನಮಗೆ ಕೇರಳ ಬಾರ್ಡರ್ ಸಿಗುತ್ತೆ. ಸೊ ನಮಗೆ ಕೇರಳ ಹತ್ರ. ಹಾಗಾಗಿ ಇದೆಲ್ಲ ಫಾರೆಸ್ಟ್ ಏರಿಯಾಗಳು. ಇದು ನಾವು ಕಲಿತ ಸ್ಕೂಲು. ಇವರೆಲ್ಲ ನಮ್ಮ ಸೀನಿಯರ್ಗಳು ನೋಡಿದರೆ. ನಮ್ಮ ಮನೆ ಹತ್ರದವರು, ನಮ್ಮ ಮಾವ, ನಮ್ಮ ಮನೆ ಹತ್ರದವರು ಇವರೆಲ್ಲ. ಸೊ ನಾವೀಗ ಲಾಂಗ್ ಡ್ರೈವ್. ಅಜ್ಜರನ್ನ ಬದರ್ತಾ ಮುಗಿದೋದ ಕಥೆಗಳನ್ನ ಅವರು ಮಾತಾಡ್ತಿದ್ದಾರೆ. ಸೊ ಇಟ್ಸ್ ಆಲ್ಸೋ ಎಕ್ಸ್ಪೈರ್ಡ್. ಓಕೆ, ಬಾಯ್. ಈ ಶಂಕರ ಇಸ್ ಬ್ಯಾಕ್.